ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡ್ತಾಯಿದ್ದೀವಿ. ಅದಕ್ಕೇನೇನು ಬೇಕು ಅಂತ ಮಾಡ್ತಾನೆ ತೋರಿಸ್ತೀನಿ. ಮೊದಲಿಗೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಹಿಡಿಯಷ್ಟು ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಬಟ್ಲಷ್ಟು ಕ್ಯಾರೆಟ್ ತುರಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಸೇರಿಸ್ಕೊಳ್ತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ 2 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ರೊಟ್ಟಿ ಕಡಲೆಕಾಯಿ ಬೀಜ ಪೌಡ್ರ್ ಹಾಕೋದ್ರಿಂದ. ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಬರೀ ಖಾರದ ಪುಡಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಕಲಸಿ ಎಲ್ಲ ರೆಡಿಯಾಗಿದೆ. ಈಗ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಹೆಂಚು ತೊಗೊತೀನಿ ರೊಟ್ಟಿ ತೊಟ್ಟೋದಕ್ಕೆ. ನಾನೀಗ ಮೊದಲಿಗೆ ಒಂದು ಹೆಂಚು ತೊಗೊಂಡಿದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಎಲ್ಲ ನೀಟಾಗಿ ಬಳ್ಕೊಬೇಕು. ಹೆಂಚು ಈ ಥರ ನೀಟಾಗಿ ಒಂದು ಉಂಡೆ ಮಾಡ್ಕೊಳ್ಬೇಕು. ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ, ನಾವು ಎಷ್ಟು ಅಗಲ ತಟ್ತೀವಿ ಅನ್ನೋದ್ರ ಮೇಲೆ ಉಂಡೆ ರೆಡಿ ಮಾಡ್ಕೊಬೇಕು. ಈಗ ಹೆಂಚು ಮೇಲೆ ಇಟ್ಬಿಟ್ಟು ಈ ಥರ ತಟ್ಕೊಳ್ಬೇಕು. ಈ ಥರ ಇಷ್ಟು ತಟ್ಟಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಮಾಡ್ಕೊಂಡಿದ್ದೀನಿ ಕೈಗೆ. ನೀರಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆ ಆದರೂ ಮಾಡ್ಕೊಳ್ಬೋದು. ಮಾಡ್ಕೊಂಡು ಈ ಥರ ನೀಟಾಗಿ ನಿಧಾನಕ್ಕೆ ತಟ್ಕೊಳ್ಬೇಕು. ನಮ್ಗೆ ಎಷ್ಟು ಅಗಲ ಬೇಕೋ ತೆಳು ಬೇಕೋ ನೋಡಿಕೊಂಡು ತಟ್ಕೊಬೇಕು. ಈಗ ರೊಟ್ಟಿ ನನಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಕೊಂಡಿದ್ದೀನಿ. ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಳ್ತೀನಿ. 2 ಇಂಚು ಇಟ್ಕೊಬೇಕು. ಈಗ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ, ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ತೀನಿ ತಿರುಗಿಸ್ಬಿಟ್ಟು. ಚೆನ್ನಾಗಿ ಬೆಂದಿದೆ. ಈಗ ರೊಟ್ಟಿ ರೆಡಿ ಇದೆ. ಇದನ್ನು ಸೇಮ್ ಅದೇ ಥರನೇ 2 ಸೈಡು ನೀಟಾಗಿ ಬೇಯಿಸ್ಕೊಳ್ತೀನಿ. ಈಗ ರೆಡಿಯಾಗಿದೆ ರೊಟ್ಟಿ. ಸೂಪರಾಗಿರೋ ರೊಟ್ಟಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ನೀವು ಮನೇಲಿ ಟ್ರೈ ಮಾಡಿರಿ. ನಮ್ಮ ವಿಡಿಯೋ ಯಾರೇನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ.